ಗ್ರಾಮ ಪಂಚಾಯತ್ ಸದಸ್ಯರು, ಚಿಕ್ಕಬಾಣವರ ಗ್ರಾಮ ಪಂಚಾಯತಿ ಎಲ್ಲರೂ ಗಮನಿಸಿಕೊಳ್ಳಿ. ಅಂಪೈರ್ಸ್ ಕಾಲ್, ರನ್ ಔಟ್ ಅನ್ನ ಹೊರತುಪಡಿಸಿ ಆನ್ ಫೀಲ್ಡ್ ಅಂಪೈರ್ಸ್ ಕಾಲ್ ಆಗಿರುತ್ತೆ, ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ತಂಡ ಮಾಲೀಕರು ಹಾಗೂ ನಾಯಕರ ಮತ್ತೊಮ್ಮೆ ಗಮನಕ್ಕೆ, ಅಂಪೈರ್ಸ್ ಕಾಲ್ ಏನು ಆನ್ ಫೀಲ್ಡ್ ಅಂಪೈರ್ಸ್ ಕಾಲ್ ಇದೆ ಅದು ಸ್ಟೇ ಆಗುತ್ತೆ. ಓನ್ಲಿ ರನ್ಔಟ್ಸ್ಗೆ ನೀವು ರಿವ್ಯೂ ತಗೋದು, ಓನ್ಲಿ ರನ್ಔಟ್ಸ್ಗೆ. ಬೌಲಿಂಗ್ ಬಂದ ಚೋಟೆ ಬಾಬು, ಪ್ರಥಮ ಪಂದ್ಯದ ಹೀರೋ ಸಂತು ಅವ್ರಿಗೆ. ಪ್ರಥಮ ಎಸೆತ ತಾಚಿ ಮೋಟಿ ಹೊಡೆ ಪ್ರಯತ್ನ, ರಕ್ಷಣೆಗೆ ಒತ್ತ ನೀಡ್ತಾ ಇದ್ದಾರೆ ಸಂತು. ತಾನು ಎದುರಿಸಿದ ಮೊದಲ ಎಸೆತದಲ್ಲೇ ಕೂಡ ರಕ್ಷಣೆಗೆ ಒತ್ತ ನೀಡ್ತಾರೆ ಸಂತು. ನನ್ನ ನಡೆದ ಪಂದ್ಯಕೂಟದ ಆರಂಭಿಕ ಉದ್ಘಾಟನಾ ಪಂದ್ಯದಲ್ಲಿ ಅತ್ಯಂತ ಯಶಸ್ವಿ ಬ್ಯಾಟಿಂಗ್ ಸಂಘಟನೆ ಮಾಡಿ ಪಂದ್ಯಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ಸಂತು ಸ್ಟ್ರೈಕ್ ನಲ್ಲಿ. ಮತ್ತೊಮ್ಮೆ ಚೋಟೆ ಬಾಬು ದ್ವಿತೀಯ ಬಾರಿಗೆ ಈತ ಮೂಲಕ ಅತ್ಯಂತ ಕ್ಷೇತ್ರ ರಕ್ಷಣೆ ಇದಾಗ್ತಾ ಇದೆ. ಆದರೆ ನೇರ ಹೊಡೆತ ಸಫಲತೆ ಕಾಣ್ತಾ ಇದೆ. ಈತ ಮೂಲಕ ಒಂದು ಜೀವದಾನ ಅಂತ ಹೇಳ್ಬಹುದು. ಶ್ರೇಷ್ಠ ಮಟ್ಟದ ಬೌಲಿಂಗ್ ನಲ್ಲಿ ಚೋಟೆ ಬಾಬು ಯಶಸ್ಸನ್ನು ಕಂಡ್ರ, ಫೀಲ್ಡಿಂಗ್ ನಲ್ಲಿ ವೈಫಲ್ಯತೆ ಕಾಣ್ತಾ ಇದೆ. ಈತ ಮೂಲಕ ಆರಂಭಿಕ ಆಘಾತದಿಂದ ಹೊರ ಬರ್ತಾ ಇದೆ RCB ತಂಡ. ಮತ್ತೊಮ್ಮೆ ಚೋಟೆ ಬಾಬು ಅವರು ತೃತೀಯ ಬಾರಿಗೆ ವೇದಿಕೆ ತುದಿಯಿಂದ ಮತ್ತೊಮ್ಮೆ ಬೌಲಿಂಗ್ ಮಾಡಿ ಸಜ್ಜಾಗ್ತಾ ಇದ್ದಾರೆ. ಅದೇ ರೀತಿ ಚೋಟೆ ಬಾಬು ತೃತೀಯ ಬಾರಿಗೆ ಸಂತು ಅವ್ರಿಗೆ ನೇರ ಮಾಡ್ತಿದ್ದೆ ಮೂಲಕ ಎಕ್ಸ್ಟ್ರಾ ಕವರ್ನ ಚೆಂಡು ಸೀಮಾ ರೇಖೆ ಬಳಿ ಬೌಂಡ್ರಿ. 2 ಎಸೆತರವಾಗಿ 3ನೇ ಎಸೆತವನ್ನು ಅತ್ಯಂತ ಯಶಸ್ವಿ ಮಟ್ಟದಲ್ಲಿ ಎಕ್ಸ್ಟ್ರಾ ಕವರ್ ಮೂಲಕ ಬೌಂಡ್ರಿ ಅಂತ ನಡೆಸ್ಕೊಂಡ ಸಂತು. ಈತನ ಮೂಲಕ ದ್ವಿತೀಯ ಎಸೆತದಲ್ಲಿ ಭಾರಿ ಆಘಾತಕ್ಕೊಳಗಾಗಿದ್ರು. ಆದರೆ ಕ್ಷೇತ್ರ ರಕ್ಷಕ ವೈಫಲ್ಯತೆಯಿಂದ ಸಂತು ಜೀವದಾನ ಪಡ್ಕೊತಾ ಇದ್ದಾನೆ. ಮತ್ತೊಮ್ಮೆ 4ನೇ ಬಾರಿಗೆ ಚೋಟೆ ಬಾಬುರವರು ತಟ್ಟಿ ಮೊಟ್ಟೆ ಪ್ರಯತ್ನ ಪಾಂಡ್ಯ ಚೆಂಡು. ಈತನ ಮೂಲಕ 1T ಓಟ ಸಫಲತೆ ಕಾಣ್ತಾ ಇದೆ. ಈತನ ಮೂಲಕ ತಂಡದ ಮೊತ್ತ 5ಕ್ಕೆ ಸೇರ್ತಾ ಇದೆ. ಈತನ ಮೂಲಕ ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಅತ್ಯಂತ ಯಶಸ್ವಿ ಕ್ರೀಡಾ ಸಂಘಟನೆ ಚತುರ ಚೋಟೆ ಬಾಬು ಬೌಲಿಂಗ್ ಬದಲಿ ಕರೆಸ್ತಾರೆ. ಇದರ ಮೂಲಕ ಮತ್ತೊಮ್ಮೆ 5ನೇ ಬಾರಿಗೆ ಮತ್ತೊಮ್ಮೆ ಸಂತು ಅವರಿಗೆ ರಕ್ಷಣೆಗೆ ಹೊತ್ಕೊಟ್ರು. ಅತ್ಯುತ್ತಮ ಯಶಸ್ವಿ ಬೌಲಿಂಗ್. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಸಂತು ಅತ್ಯಂತ ಯಶಸ್ವಿ ಜೊತೆ ಆಟದ ಈ ಕ್ರೀಡಾಕೂಟದ ಮೊದಲ ಅರ್ಧಶತಕ ಪಾರ್ಟ್ನರ್ಶಿಪ್ ಅನ್ನು ಪಡ್ಕೊಂಡ್ರು. ಈತನ ಮೂಲಕ ಚೋಟೆ ಬಾಬು ಕೊನೆಯ ಬಾರಿಗೆ ಮತ್ತೊಮ್ಮೆ ಸಂತು ಅವರತ್ತ ದಾಳಿಯ ಸಂಘಟನೆ ಮಾಡ್ತಾ ಇದ್ದಾರೆ. ಇದರ ಮೂಲಕ ನೇರ ಹೊಡೆದ ಮತ್ತೊಂದು ಡಾಟ್ ಡೆಲಿವರಿ. ಓವರ್ನ ಮುಕ್ತಾಯವಾಗಿ ತಂಡದ ಮೊತ್ತ 5, ಯಾವುದೇ ವಿಕೆಟ್ ನಷ್ಟ ಅಲ್ಲದೆ 5 for no loss after the completion of 1 over power play. ದಯವಿಟ್ಟು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ದಯವಿಟ್ಟು ಒಂದು ಸ್ವಲ್ಪ ಮುಂದೆ ಹಾಕೊಳ್ಳಿ. ಅಲ್ಲಿ ಮುಖ್ಯದಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಮಾಡೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈತನ ಬಾರಿಗೆ ನವ ಯುವಕ ಜಾಸ್ತಿ ನಂಬರ್ 18 ದ್ವಿತೀಯ ಬಾರಿಗೆ 2ನೇ ವರ್ಷ ಮುಂದಾಗ್ತಾ ಇದ್ದಾರೆ. ಉಜೈಫಾ ಮತ್ತೊಮ್ಮೆ ಉಜೈಫಾ ಪವರ್ ಪ್ಲೇ 2ನೇ ವರ್ಗದಲ್ಲಿ ಬೌಲ್ ಮಾಡಿ ಸಜ್ಜಾಗ್ತಾ ಇದ್ದಾರೆ. ಉಜೈಫಾ ಮತ್ತು ರಿವರ್ಸ್ ಸ್ವಿಚ್ ಇಟ್ಗೆ ಮನೆ ಹೋಗ್ತಾರೆ ಸಂತು. ಇದರ ಮೂಲಕ 2 ಬೌಂಡ್ರಿ ನಾಟಗಟ್ರು. ಇದರ ಮೂಲಕ 2 ಸಂಪೂರ್ಣ ಯಶಸ್ಸನ್ನು ಕಾಣ್ತಾ ಇದ್ದಾರೆ.
ಈತನ ಮೂಲಕ ಸ್ವಿಚ್ ಹಿಟ್ನ ಮೊರೆ ಹೋದ್ರು. 2 ಓಟ್ಗಳನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಸಂತು. ಇದರ ಮೂಲಕ ವೀಕ್ಷಕ ಅಭಿಮಾನಿಗಳಾಗಿ ಫೋನಲ್ಲಿ ಇದ್ದೀರಾ? ಓಕೆ ಓಕೆ ಓಕೆ, ಕಂಟಿನ್ಯೂ ಮಾಡಿ. ಈತ ಮೂಲಕ ಉಜೈಫಾ ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ 2ನೇ ಬಾರಿಗೆ ಉಜೈಫಾ ಸಂತು ರಿವರ್ಸ್ಗೆ ಎದ್ದಿದ್ದ ಮೂಲಕ ಕ್ಲೀನ್ ಬೋಲ್ಡ್ ಆಗಿ ಹೊರಡಿದ ಸಂತೂರ್ ಅವರ ವಿಕೆಟ್ ಪತನ ಆಗ್ತಾ ಇದೆ. ಉಜೈಫಾ ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನ ಮಾಡ್ಕೊಂತಾ ಇದ್ದಾರೆ. ಇದರ ಮೂಲಕ ಮೊದಲ ವಿಕೆಟ್ ನ ಪತನ ಆಗ್ತದೆ ಆರ್ಸಿಬಿ ಪರವಾಗಿ. ಈತನ ಮೂಲಕ ಉಜೈಫಾ ವಿಕೆಟ್ ಟೇಕಿಂಗ್ ಡೆಲಿವರಿಯನ್ನ ಖಚಿತಪಡಿಸಿಕೊಂಡ್ರು. ಈತನ ಮೂಲಕ ಸಂತೂರ್ ಅವರ ವಿಕೆಟ್ ಪತನ ಆಗ್ತಾ ಇದೆ. ಈತನ ಮೂಲಕ ಹೊರ ಪ್ರವೇಶವನ್ನು ಸಂತು ಪಡೆದುಕೊಂಡ್ರೆ ಒಳ ಪ್ರವೇಶ ಅತಿಯನ್ನು ಪಡೆದುಕೊಂಡ್ರು. ಮತ್ತೊಮ್ಮೆ ಸಂತು 3 ಸಂತುಗಳು ನೋಡಬಹುದು ಇಲ್ಲಿ. ಸ್ಟ್ರೈಕ್ ನಲ್ಲಿ ಸಂತು, ನಾನ್ ಸ್ಟ್ರೈಕ್ ನಲ್ಲಿ ಸಂತು. ಈಗ ಮತ್ತೊಮ್ಮೆ ಒಳ ಪ್ರವೇಶ ಮಾಡ್ಕೊಂಡ್ರು ಮತ್ತೊಬ್ಬ ಆಟಗಾರ, ಮತ್ತೊಬ್ಬ ಸಂತು. ತೃತೀಯ ಸಂಗಮ ಅಂತ ಹೇಳ್ಬೋದು. ಅಪ್ರತಿಮ ಪ್ರತಿಭೆಗಳ ಆಟಗಾರ ಸಂಗಮ ಆಗ್ತಾ ಇದೆ ಆರ್ಸಿಬಿ ಪರವಾಗಿ. 3 ಸಂತುಗಳು ಇಲ್ಲಿ ಕಾಣ್ತಾ ಇದ್ದಾರೆ. ತೃತೀಯ ಸಂತುಗಳು, ತ್ರಿವಿಕ್ರಮರಂತೆ ಸಂತುಗಳ ಪ್ರವೇಶತೆ ಆಗ್ತದೆ. ಉಜೈಫಾನ್ ಅವರಿಂದ ಸಂತೂರ್ ಅವರಿಗೆ ಮತ್ತೊಮ್ಮೆ ತಟ್ಟು ಮಾಡುವ ಪ್ರಯತ್ನ ಚುಕ್ಕಿ ಸಕೊಂಡು ಬರ್ತಾ ಇದೆ. ಇದರ ಮೂಲಕ ನೇರ ಹೊಡೆತ ಗುಡ್ಡ ರಕ್ಷಕ ಹಿಂಭಾಗದಲ್ಲಿ ಡೈರೆಕ್ಟ್ ನಾಟ್ ಔಟ್ ಎಂಬ ತೀರ್ಪು, ನಕಾರಾತ್ಮಕ ತೀರ್ಪು ಹೊರ ಬರ್ತಾ ಇದೆ ಅಂಪೈರ್ಸ್ಗಳಿಂದ. ಇದರ ಮೂಲಕ ಮತ್ತೊಮ್ಮೆ ಉಜೈಫಾ ವೇದಿಕೆ ತುದಿಯಿಂದ ಬೌಲಿಂಗ್ ಮಾಡಿ ಸಜ್ಜಾಗ್ತಾ ಇದ್ದಾರೆ. ಆತಂತೆ ಯಶಸ್ವಿ ಕ್ರೀಡಾಕೂಟಕ್ಕೆ ಸಂಘಟನೆ ಚತುರರಾಗಿ ರವಿ ಹಾಗೂ ಪ್ರಶಾಂತ್ ರೆಡ್ಡಿ ಹಾಗೂ ಸಂಘಟನೆ ಮಾಡ್ತಿರುವ ಚಾಂಪಿಯನ್ಸ್ ಲೀಗ್ 2022 ಸೀಸನ್ 2ಕ್ಕೆ ಸಾಕ್ಷಿ ಆಗ್ತದೆ. ಇನ್ವೆಕ್ಟಿಸ್ ಕ್ರೀಡಾಂಗಣ ಅಂಪೈರ್ಗೆ ಮನವಿ. ಇದರ ಮೂಲಕ ನಕಾರಾತ್ಮಕ ತೀರ್ಪು ಕಂಡು ಬರ್ತಾ ಇದೆ. ಇನ್ಸೈಡ್ ಎಡ್ಜ್ ಅಂತ ನಿಕ್ ಆಗಿರುವ ಸಂದರ್ಭ ಕೀಪರ್ನ ಬಲವಾದ ಮನವಿ ತಿರಸ್ಕೃತ ಆಗ್ತಾ ಇದೆ. ಯಾವುದೇ ರೀತಿಯ ನಕಾರಾತ್ಮಕ ತೀರ್ಪು ಹೊರಬಂದಂತೆ ಅಂಪೈರ್ಗಳು ಕೂಡ ಅದರ ಯಶಸ್ವಿ ಸಂಘಟನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಉಜೈಫಾ ಟು ಸಂತು. ಇದರ ಮೂಲಕ ನೇರ ಹೊಡೆತ, ಇದರ ಮೂಲಕ ಲಾಂಗ್ ಆನ್ ಚೆಂಡು 1 ಬೌನ್ಸ್. ಬೌಂಡ್ರಿ ಆಟಗಾರರು ಅಪ್ರತಿಮ ಆಟಗಾರ, ಕಬಡ್ಡಿಯ ಚಿತ್ರ ಅಲೀಂ ಪಾಷಾ, ರಾಷ್ಟ್ರ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಆಟಗಾರ ಜೂನಿಯರ್ ಭಾಗದಲ್ಲಿ ಇಲ್ಲಿ ಕ್ರಿಕೆಟ್ಗೆ ಮೊರೆ ಹೋಗ್ತಾನೆ. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ನ ಹಂಗಾಮದಲ್ಲಿ ಕ್ರಿಕೆಟ್ನ ಮೊರೆ ಹೋಗ್ತಾನೆ ಅಲೀಂ ಪಾಷಾ. ಮತ್ತೊಮ್ಮೆ ಉಜೈಫಾ ಟು ಸಂತು ಗಾಡಿಸುವ ಪ್ರಯತ್ನ. ಇದರ ಮೂಲಕ ಕ್ಷೇತ್ರ ರಕ್ಷಕ ಕೊಂಚ ವೈಫಲ್ಯತೆ. ಒಂಟಿ ಓವರ್ನ ಮುಕ್ತಾಯವಾಗಿ ತನ್ನದ ಮೊತ್ತ 10. ಪರಿಚಯ ಮಾಡಿಕೊಡುತ್ತಾ ಇದೆ. ಮಹೇಶ್ ಇವರನ್ನು ಕರೆತರುವಂತಹ ಪ್ರಯತ್ನ ವ್ಯವಸ್ಥಾಪಕ ಸಂಘಟಕರ ಜೊತೆಗಾಗಿ ಕೈ ಜೋಡಿಸಿಕೊಂಡು ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹೇಶ್ ಅವರು ಇವಾಗ 3ನೇ ಓವರ್ನ ಮೊದಲ ಚೆಂಡಿಗಾಗಿ ಬರ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟ ಜರುಗ್ತಾ ಇದೆ. ಚಿಕ್ಕಬಾಣವರ ಚಾಂಪಿಯನ್ಸ್ ಲೀಗ್, ಚಿಕ್ಕಬಾಣವರ ಯುವಕರ ಸಂಘ ಅಭಿವೃದ್ಧ ಒಂದು ಶ್ರಮದ ನಂತರ ಒಂದು 2ನೇ ದಿನದ ಮೊದಲ ಪಂದ್ಯಾಟ ಎಆರ್ಸಿ ಮತ್ತು ಆರ್ಸಿಬಿ ತಂಡದ ಆರಂಭಿಕ ನಮಗೆ ಆಟಗಾರರೆಲ್ಲರೂ ಕೂಡ ಉದ್ದರಿ ಒಪ್ಪಿಸಿಕೊಂಡು ಈಗಾಗಲೇ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಮೊದಲ ಸೆತ ತನ್ಮೂಲಕವಾಗಿ ಬ್ಯಾಕ್ ಟು ಬೌಲರ್ ಆಟದ ಪ್ರದರ್ಶನಗಳು ಸಾಗ್ತಾ ಇದೆ. ಒಂದು ಒಟ್ಟುಗಳ ಸೇರ್ಪಡೆ, ಒಂಟಿ ಒಟ್ಟುಗಳ
ಮನವಿಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಂದಾಣಿಕೆ ಒಟ್ಟುಗಾರಿಕೆಗಳು ಬರ್ತಾ ಇದೆ. ನಿನ್ನೆಯ ಪಂದ್ಯಾಟದಲ್ಲಿ ಇದೇ ಸಮಯದ ನಿನ್ನೆಯ ಮೊದಲ ಪಂದ್ಯಾಟ ಆರಂಭ ಪರಾಜಯವನ್ನು ಕಂಡಿರ್ತಕ್ಕಂಥ RCB ತಂಡ ಇವಾಗ ಪಂದ್ಯಾಟದಲ್ಲಿ ಕೊಂಚ ಬದಲಾವಣೆ ಉದ್ದರಿಗಳನ್ನು ಕಳೆದುಕೊಂಡು ಸಮಾಧಾನಕರವಾಗಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದೆ. ಊಟಗಳನ್ನು ಕಸಿಯುವಂತಹ ಪ್ರಯತ್ನ ತನ್ಮೂಲಕವಾಗಿ ಮೂರನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಕಾಲ್ ಬರ್ತಾ ಇದೆ. ಅದ್ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೆ. ಮೂರನೇ ಅಂಪೈರ್ನ ತೀರ್ಪುಗಳು ಬರ್ತ ಅದೇ ರೀತಿ ನಿನ್ನೆ ಸತತ ನಮ್ಮೊಂದಿಗೆ ಸಹಕರಿಸಿರ್ತಕ್ಕಂಥ ನೇರ ಪ್ರಸಾರ ಕಾರ್ಯಕ್ರಮದ SC ನಾಣ ನೇತೃತ್ವದ ಒಂದು ವೈಸ್ ಸ್ಪೋರ್ಟ್ಸ್ ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ, ಔಟ್ ತೀರ್ಪುಗಳು ಬರ್ತಾ ಇದೆ. ಅಭಿನಂದಿಸಿಕೊಳ್ತಾ ಇದ್ದಾನೆ ವೈಸ್ ಸ್ಪೋರ್ಟ್ಸ್ ನ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆಲಿ ಟೆಕ್ನಿಕಲ್ ಕಾರ್ಯದರ್ಶಿಯಾಗಿ ನಿರ್ವಹಿಸಿಕೊಂಡು ಮೂರನೇ ಅಂಪೈರ್ನ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ 11 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇವಾಗ ಮತ್ತೆ ಒಂದು ಉದ್ದರಿಗಳ ಆಘಾತ. ಸುಂದರತೆಯ ಚೆಂಡು ತನ್ಮೂಲಕ ಲೆಗ್ ಸೈಡ್ ಮುಖಾಂತರವಾಗಿ ಬೇಯಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಇವಾಗ ಒಂದು ಓಟಗಳ ಸೇರ್ಪಡೆ ಈಗಾಗಲೇ 12 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಪ್ರಾಮುಖ್ಯತೆ 2 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. 2 ಚುಕ್ಕಿ 3 ಚೆಂಡಿನ ಮುಕ್ತಾಯದ ಬಳಿಕ ಬಹಳಷ್ಟು ಯಶಸ್ವಿ ಪಂದ್ಯಾಕೂಟ. 50ನ ಸತತ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ನಿನ್ನೆಯ ದಿನ ಅಮೃತ ಹಸ್ತದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವಾಗ ಸುಸಜ್ಜಿತವಾಗಿ ಮೊದಲ ಪಂದ್ಯಾಟದಿಂದ 2 ದಿನದ ಮೊದಲ ಪಂದ್ಯಾಟ RCB AFC ಪಂದ್ಯಾಕೂಟ ವಿರುದ್ಧಾರ್ಥಕವಾಗಿ ಜರುಗಿಸಿಕೊಳ್ತಾ ಇದೆ. 13 ಓಟ 2 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ಅಂತಿಮ 3ನೇ ಓವರ್ನ 2ನೇ ಚೆಂಡು ಉಳಿತಾ ಇದೆ. 5ನೇ ಬಾರಿ ತನ್ಮೂಲಕ ನೇರವಾಗಿ ಮಹೇಶ್ ಅವರ ಎಸೆತ ಗೂಟಕ್ಕೆ ತಗಲಿ ಉದ್ದರಿಗಳ ಆಘಾತ. ಔಟ್ ತೀರ್ಪುಗಳು ಬರ್ತಾ ಇದೆ. ಅನುಭವದ ಎಸೆತಗಾರನಿಗೆ ಎಸೆತಗಾರಿಕೆಯನ್ನು ನೀಡಿಕೊಟ್ರು. ಆ ಎಸೆತಗಾರಿಕೆ ಯಶಸ್ಸನ್ನು ಪಡೆದುಕೊಳ್ತಾ ಇದೆ. ನಿನ್ನೆಯ ದಿನದಲ್ಲಿ ಪಂದ್ಯಾಟ ಕೊಂಚ ಮಟ್ಟಿಗೆ ARC ತಂಡಕ್ಕೆ ಎಡವಿಕೆಯನ್ನು ತಂದು ಕೊಡ್ತಿತ್ತು. ಇವಾಗ ಬಹಳಷ್ಟು ಹೊಂದಾಣಿ ಮಾಡಿಕೊಂಡಿರ್ತಕ್ಕಂಥ ತಂಡ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನೇ ಮಾಡ್ತಾ ಇದೆ. ಉದ್ದರಿ ಆಘಾತ 3ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. 13ಕ್ಕೆ 3 ಸತತ 8 ಓವರ್ಗಳ ಪಂದ್ಯಾಟವನ್ನು ಆಡುಗರಿಗೆ ಒಂದು ಆಡ್ಲಿಕ್ಕೆ ಅವಕಾಶವನ್ನು ನೀಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಾಪಕ ತಂಡ ನಮ್ಮೊಂದಿಗೆ ಸಹಕರಿಸಿಕೊಂಡು ಸತತ 2ನೇ ವರ್ಷ 2ನೇ ಆವೃತ್ತಿಯ ಚಾಂಪಿಯನ್ಸ್ ಲೀಗ್ ಅನ್ನು ನಡೆಸ್ತಾ ಇದೆ. ಅವರಿಗೂ ಕೂಡ ಈ ಸಮಯದಲ್ಲಿ ಹೃದಯದ ಅಭಿನಂದನೆಗಳು ಜೊತೆಗಾಗಿ ಕೃತಜ್ಞತೆಗಳನ್ನು ತಿಳಿಯಪಡಿಸಿಕೊಳ್ತಾ ಮತ್ತೊಮ್ಮೆ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಇನ್ನೊರು ಹೊಸ ಆಟಗಾರ ಸುನಿಲ್ ಅಂಕಣಕ್ಕೆ ಕಂಡ್ರು. ತನ್ಮೂಲಕವಾಗಿ ಅಂತಿಮ ಚೆಂಡಿಗೆ ಮಿಡ್ ವಿಕೆಟ್ ಬಳಿ ದಾಖಲಿಸುವಂತಹ ಪ್ರಯತ್ನ ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗ್ತಾ ಇಲ್ಲ. ಕೇವಲ 1 ಓಟಕ್ಕೆ 20 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಯುವ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಮಾಡಿದ್ರು. ಮುಂಚಿತವಾಗಿ 1 ಓಟಗಳ ಸೇರ್ಪಡೆ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ 14ಕ್ಕೆ ತಲುಪ್ತಾ ಇದೆ. 14 ಲಾಸ್ ಆಫ್ 3 ವಿಕೆಟ್ಸ್. ಇನ್ನೂ ಕೂಡ 3 ಓವರ್ ಮುಕ್ತಾಯದ ಬಳಿಕ ಇನ್ನೂ ಕೂಡ 5 ಓವರ್ ಆಟ ಬಾಕಿ ಉಳಿತಾ ಇದೆ. 30 ಚೆಂಡಿನ ಆಟ ಬಾಕಿ.
ಪೂರ್ಣಾಂತರವಾಗಿ ಬೆದರ್ತಕ್ಕಂಥ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಬಳಿ ಸಾಗ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಲಿಸುವಂತ ಪ್ರಯತ್ನ. ಎರಡು ಓಟನ ಪೂರೈಕೆ ಬರ್ತಾ ಇದೆ. ಎರಡನೇ ಓಟಕ್ಕೆ ಪ್ರಯತ್ನ ಪಟ್ಕೊಟ್ರು. ಇವಾಗ ಎರಡು ಓಟಗಳ ಪೂರೈಕೆ ಬರ್ತಾ ಇದೆ. ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಲೆಕ್ಕಾಚಾರ ಹಾಕಿಕೊಂಡು ಓಟವನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನ RCB ತಂಡದ ದಾಂಡುಗಾರರು ಮಾಡ್ತಾ ಇದ್ದಾರೆ. ಇವಾಗ ಬಹಳಷ್ಟು ಬಲಾಢ್ಯ ಬಿರುಸಿನ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಸಂತೋಷ್ ಉದ್ದರಿ ಒಪ್ಪಿಸಿಕೊಂಡು ಈಗಾಗಲೇ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಿಕೊಡ್ತಾ ಇದ್ದಾರೆ. ಎಸಗಾರಿಗೆ ಮಗಲಿ ಹುಸೈಫಾ ಎಸೆತ ಅದರ ಮೂಲಕ ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಪೂರೈಕೆ ಬಂದಿತ್ತು. ಒಂಟಿ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಪ್ರತಿಯೊಂದು ಚೆಂಡು ಕೂಡ ದಂಡನೆಗೆ ಒಳಗಾಗ್ತಾ ಇದೆ. ತನ್ನ ದಾಂಡವನ್ನು ಸುಂದರತೆಯ ಚೆಂಡು ನೆಟ್ಟನ್ನು ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಹುಸೈಫಾ ಎಸೆತಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಮಿಡಾನ ವಿಭಾಗದಲ್ಲಿ ಕ್ಷೇತ್ರಕ್ಷಣ ಬರ್ತಾ ಇದೆ. ಕ್ಷೇತ್ರಕ್ಷಣ ಮಾಡುವುದು ಮುಂಚಿತವಾಗಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಒಂಟಿ ಓಟಕ್ಕೆ ಮನವಿಗಳು ಹೊರತುಪಡಿಸಿ ಹೆಚ್ಚಿನ ಅಂಶ ಓಟಗಳು ಬರ್ತಾ ಇಲ್ಲ. ಮುಂದಿನ ಪಂದ್ಯಾಟಕ್ಕೆ ಮೊದಲ ಕರೆ ರವಾನಿಸಿಕೊಳ್ತಾ ಇದ್ದಾವೆ. ಟಾಸ್ ಕಾರ್ಯಕ್ರಮಕ್ಕಾಗಿ CBR ಟೈಟನ್ಸ್ ಮತ್ತು JBCC ಟಾಸ್ ಪ್ರಕ್ರಿಯೆ ಕಾರ್ಯಕ್ರಮಕ್ಕಾಗಿ ಮೊದಲ ಕರೆ ರವಾನಿಸಿಕೊಳ್ತಾ ಇದ್ದಾವೆ. CBR ಟೈಟನ್ಸ್ ಮತ್ತು JBCC ಎರಡು ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ಬನ್ನಿ ಎನ್ನುವ ಸೂಚನೆ ರವಾನಿಸಿಕೊಳ್ತಾ ಅಂಕಣ ವಿಭಾಗದಲ್ಲಿ ಇವಾಗ ಅಫಿಷಿಯಲ್ ಡ್ರಿಂಕ್ ಬ್ರೇಕ್ ಸಮಾಲೋಚನೆಗೆ ಒಂದು ಅವಕಾಶವನ್ನು 4 ಓವರ್ ಮುಕ್ತಾಯದ ಬಳಿಕ 24 ಚೆಂಡಿನ ಮುಕ್ತಾಯದ ಬಳಿಕ ಮಾಡಿಕೊಡ್ತಾರೆ. 8 ಓವರ್ಗಳ ಸೀಮಿತ ಪಂದ್ಯಾಕೂಟದಲ್ಲಿ ಅಲ್ಲಿ ನೋಡಿ ಸಣ್ಣ ಮಗುಗೆ ಇರುವ ಒಂದು ಪ್ರೋತ್ಸಾಹ ಇವತ್ತಿನ ತನ್ನ ಅಪ್ಪನಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇದೆ. ತನ್ಮೂಲಕವಾಗಿ ಇವಾಗ 5ನೇ ಓವರ್ನ ಮೊದಲ ಟಾಸ್ ಪ್ರಕ್ರಿಯೆಗೆ ಕರೆ ನೀಡಿಕೊಡ್ತಾ ಇದ್ದಾವೆ. ಗಮನಿಸಿಕೊಳ್ಬೇಕು. JBCC ಮತ್ತು
ಸಿಬಿಆರ್ ಟೈಟನ್ಸ್ ಮತ್ತು ಜೆಬಿಸಿಸಿ ಟಾಸ್ ಕಾರ್ಯಕ್ರಮಕ್ಕೆ ಲಾಸ್ಟ್ ಕರೆ ನೀಡಿಕೊಡ್ತಾ ಇರುವೆ. ಎಸೆತಗಾರಿಕೆ ಭಾಗದಲ್ಲಿ ಚೋಟೆ ಬಾಬು ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಬಲ್ಲಂತವರು ಸಾಮರ್ಥ್ಯದ ಹಿರಿಯ ಅನುಭವದ ಆಟಗಾರರು. ಇವಾಗ ಪೂರ್ಣಾಂತರ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಾಕ್ಷಣೆಗಳು ಪಡ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ, ಎರಡನೇ ಓಟ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಉದ್ದರಿ ಆಘಾತಕ್ಕೆ ತೀರ್ಪುಗಳು ಬರ್ತಾ ಇಲ್ಲ, ಮನವಿಗಳು ಸಲ್ತಾ ಇದೆ, ಹೊರತುಪಡಿಸಿ ಪುರಸ್ಕಾರಗಳು ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಗಲ್ಲಿ ಭಾಗದಲ್ಲಿ ಮಹೇಶ್ ಅವರು ಮಾಡಿಕೊಡ್ತಾ ಇದ್ದಾರೆ. ತನ್ಮದೆ ಅದೇ ರೀತಿಯ ಎಸೆತಗಾರಿಕೆಯನ್ನು ಐದು ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಔಟ್ಗಳು 27ಕ್ಕೆ ಸಾಗ್ತಾ ಇದೆ. 27 ಲಾಸ್ ಆಫ್ 3 ವಿಕೆಟ್ಸ್. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ 27 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 3 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ಸಿಬಿಆರ್ ಟೈಟನ್ ಮತ್ತು ಜೆಬಿಸಿಸಿ ಎರಡು ತಂಡದ ಟಾಸ್ ಪ್ರಕ್ರಿಯೆ, ಟಾಸ್ ಫ್ಲಿಪ್ಪಿಂಗ್ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವ ಸೂಚನೆ ರವಾನಿಸಿಕೊಳ್ಳುತ್ತಾರೆ. ಗಮನಿಸಿಕೊಳ್ಳಿ, ನಿನ್ನೆ ದಿನ ಗಣ್ಯ ವ್ಯಕ್ತಿಗಳ ಅಮೃತ ಹಸ್ತದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವಾಗ ಈ ದಿನದ ಮೊದಲ ಪಂದ್ಯಾಟವಾಗಿ ಜರುಗ್ತಾ ಇದೆ. RCB ವಿರುದ್ಧಾರ್ಥವಾಗಿ ARC ತಂಡ ನಿನ್ನೆಯ ವಿಜೃಂಭಣೆ ಪರಾಜಯವನ್ನು ದಾಖಲಿಸಿಕೊಂಡಿರ್ತಕ್ಕಂಥ RCB ತಂಡ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕನಿಷ್ಠ ಮೊತ್ತಗಳನ್ನು ದಾಖಲಿಸಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಎಸೆಗಾರಿಕೆ ಮುಖಾಂತರವಾಗಿ RCB ತಂಡದ ಮೇಲುಗೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. ಆರನೇ ಓವರ್ಗಾಗಿ ಕಿಶಾನ್ ರವರು ಸುಂದರತೆ ಆಟ, ತನ್ಮೂಲಕವಾಗಿ ತೀರಾ ಕೆಳ ಅಂಚಿಗೆ ಬಂದಿರತಕ್ಕಂಥ ತೆಂಡನ್ನು ದಾಖಲಿಸುವಂತ ಪ್ರಯತ್ನ ಮಿಡೋನ್ ಬಳಿ ನೇರ ಗುರಿಯನ್ನು ಮಾಡಿದ್ರು. ಡೈರೆಕ್ಟ್ ಹಿಟ್ ಸಲ್ತಾ ಇಲ್ಲ, ಒಂದರ ಬದಲಾಗಿ 2 ಔಟ್, ಅವಳಿ ಔಟ್ಗಳ ಪೂರೈಕೆ ಬರ್ತಾ ಇದೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ, ವೈಟ್ ಸೂಚನೆಗಳು ಬರ್ತಾ ಇದೆ. ಅದೃಷ್ಟದ ಒಟ್ಟುಗಳ ಮುಖಾಂತರವಾಗಿ ಉಚಿತ ಹುಡುಗರ ರೂಪದ ಸರ್ಕಾರಿ ರನ್ಗಳು ಸೇರ್ಪಡೆ 30ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. ನಿಧಾನಗತಿಯಲ್ಲಿ ಒಟ್ಟುಗಳನ್ನು ಕಸಿಯುವಂತಹ ಪ್ರಯತ್ನಗಳು ಇವಾಗ ಯಶಸ್ಸನ್ನು ತಂದುಕೊಡ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ 30 ಒಟ್ಟಾರೆ ಓಟ. ವಿಶಿಷ್ಟ ಶೈಲಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ಟು ಕೊಂಚ ಮಟ್ಟಿಗೆ ಪೂರ್ಣಾಂತರವಾಗಿತ್ತು. ಅಲ್ಲಿರ್ತಕ್ಕಂಥ ಲೆಗ್ ಸೈಡ್ ಮುಖಾಂತರವಾಗಿ ಕ್ಷೇತ್ರಕ್ಷಕ ಕೊಂಚ ಮಟ್ಟಿಗೆ ರನ್ನಿಂಗ್ ಕ್ಯಾಚ್ ಅನ್ನು ಪಡೆಯಬೇಕಾಗಿರ್ತಕ್ಕಂಥ ಅವಕಾಶಗಳಿತ್ತು, ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಅವಕಾಶಗಳು ಇವಾಗ ಮತ್ತೆ RCB ತಂಡಕ್ಕೆ ಜೀವದಾನವಾಗಿ ಒದಗ್ತಾ ಇದೆ. ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಸ್ಲೋವರ್ ಆಗಿರ್ತಕ್ಕಂಥ ಚೆಂಡು ಸಡನ್ಲಿ ಡಿಪ್ ಆಗ್ತಾ ಇದೆ, ರೇಸಿಂಗ್ ಅನ್ನು ಕಂಡುಕೊಳ್ತಾ ಇದೆ, ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ತಟ್ಟಿಬಿಟ್ಟು ಓಟುಗಳನ್ನು ಕಸಿಯುವಂತಹ ಪ್ರಯತ್ನ, ಮತ್ತೆ ಲೆಗ್ ಸೈಡ್ ಬಳಿ ಕ್ಷೇತ್ರಕ್ಷಣ ವೈಫಲ್ಯ. ಒಂದರ ಬದಲಾಗಿ 2ರ ಬದಲಾಗಿ 3ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು, ತನ್ನ ಮೂಲಕ 3ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ರನ್ಔಟ್ ರೂಪದ ಉದ್ದರಿಗಳು 4 ಉರುಳ್ತಾ ಇದೆ.
ಮತ್ತೆ ಕಿಶಾನ್ ರವರು ತನ್ನ ಮೂಲಕ ಟಾಪ್ ಹೆಡ್ಸ್ ಆಗಿರ್ತಕ್ಕಂಥ ಚೆಂಡು ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇದೆ. ಇವಾಗ ಮತ್ತೆ ಔದಾರ್ಯಾಘಾತ ಕ್ಯಾಚ್ ರೂಪದ ಔದಾರ್ಯ ಕಣ್ಣು ಕಳಿಸಿ ಬೀಳ್ತಾ ಇದೆ. ARC ತಂಡದ ಒಂದು ವ್ಯವಸ್ಥಿತ ಪಂದ್ಯಾಕೂಟ ಆರಂಭಿಕ ಹಂತದಲ್ಲಿ ಒಂದು ದಾಖಲೆಯನ್ನು ಪಡೆದುಕೊಳ್ಳಬಲ್ಲಂತ ಒಂದು ಪಂದ್ಯಾಕೂಟ ಚಿಕ್ಕಮಗಳೂರು ಚಾಂಪಿಯನ್ಸ್ ಲೀಗ್ ಪಂದ್ಯಾಕೂಟ ಜರುಗ್ತಾ ಇದೆ. ಒಂದು ಶ್ರೇಷ್ಠತೆಯ ಪಂದ್ಯಾಕೂಟ, ಎರಡನೇ ಆವೃತ್ತಿಯ ಸ್ವರ್ಣ ಅಕ್ಷರಗಳಲ್ಲಿ ಬರೆಯತಕ್ಕಂಥ ಒಂದು ಪಂದ್ಯಾಕೂಟವಾಗಿ ಕೂಡ ಜರುಗ್ತಾ ಇದೆ. ಇವಾಗ ಔದಾರ್ಯಾಘಾತ RCBಯ ಉದ್ದರಿಗಳು ನೆಲಕ್ಕುರುಳುತ್ತಾ ಇದೆ, ಹೊರತುಪಡಿಸಿ ಒಟ್ಟುಗಳನ್ನು ದಾಖಲಿಸಿಕೊಳ್ತಾ ಇಲ್ಲ. ಗಮನಿಸಿಕೊಳ್ಳಬೇಕು, ಒಂದು ಇನ್ನಿಂಗ್ಸಿಗೆ ಕೇವಲ 40 ನಿಮಿಷಗಳ ಕಾಲಾವಕಾಶಗಳು ಮಾತ್ರ ದೊರಕಿಸಿಕೊಡ್ತಾರೆ ವ್ಯವಸ್ಥಾಪಕ ತಂಡ. ಮತ್ತೆ ಕಿಶಾನ್ ಎಸೆತ ತನ್ಮೂಲಕವಾಗಿ ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಪೂರೈಕೆ ಬಂದಿತ್ತು, ಒಂಟಿ ಓಟಗಳ ಮನವಿಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು 35ಕ್ಕೆ ಸಾಗ್ತಾ ಇದೆ. 35 ಇನ್ನು ಕೂಡ 6 ಓವರ್ ಮುಕ್ತಾಯದ ಬಳಿಕ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ತಂಡದ ಒಟ್ಟಾರೆ ಓಟಗಳು 35ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮಹೇಶ್ ಅವರು 7ನೇ ಓವರ್ನ ಮೊದಲ ಚೆಂಡು ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ. ಬ್ಯಾಕ್ವರ್ಡ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಮಾಡಿಕೊಂಡ್ರು. ಒಂದು ಓಟಗಳ ಪೂರೈಕೆ ಬರ್ತಾ ಇದೆ. ಬೆರಸಿನ ಬಯಸುವಂತ ಪ್ರಯತ್ನಗಳು ಇವಾಗ ದಾಂಡಿಗರ್ತನದ ಅಂತ್ಯ ಮುಗಿದರೂ ಕೂಡ ಇವಾಗ ಎಸೆತಗಾರರೆಲ್ಲ ತನ್ನ ದಾಂಡನ್ನು ತೆಗೆದುಕೊಂಡು ಅಂಕಣಕ್ಕೆ ಎಂಟ್ರಿಯನ್ನು ನೀಡಿಕೊಡ್ತಾ ಇದ್ದಾರೆ. ಸುಂದರತೆಯ ಚೆಂಡು, ಸ್ಲೋವರ್ ಚೆಂಡು, ತನ್ಮೂಲಕ ಅನುಭವದ ಎಸೆತಗಳನ್ನು ನೀಡಿಕೊಡ್ತಾ ಇದ್ದಾರೆ. ಆ ಅನುಭವದ ಎಸೆತಗಳು ಇವಾಗ ಊಟ ನಿಗ್ರಿತ ಚೆಂಡಾಗಿ ಗುಡ್ಡ 50 ಗೊಟ್ರಾಕ್ಷಣ ಕೈ ಸೇರ್ಪಾಡ 3ನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಕ್ಷಣ ಕಾಲ ಗಾಳಿಯ ಲಾಭವನ್ನು ಚೆಂಡು ಪಡೆದುಕೊಳ್ತಾ ನೇರವಾಗಿ ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇದೆ. ಔದಾರ್ಯಾಘಾತ ಮತ್ತೊಂದು ಕಂಡೆ ಕಳಚಿ ಬೀಳ್ತಾ ಇದೆ. ಹೆಚ್ಚಿನ ಅಂಶ RCB ತನ್ನದ ಆಟಗಾರರಿಗೆ ಇವತ್ತಿನ ಗಾಳಿ ಸಾಥ್ ಕೊಡ್ತಾ ಇಲ್ಲ. ಗಾಳಿಯ ವಿರುದ್ಧ ದಿಕ್ಕಿಗೆ ಚೆಂಡನ್ನು ದಾಖಲಿಸಬಲ್ಲ ಒಂದು ಪ್ರಯತ್ನದ ನಡುವೆ ಯಶಸ್ಸು ಸಿಗ್ತಾ ಇಲ್ಲ. ಔದಾರ್ಯಾಘಾತ JBCC ಮತ್ತು CBR ಟೈಟನ್ಸ್ ಎರಡು ತಂಡದ ನಾಯಕರು ಟಾಸ್ ಫ್ಲಿಪ್ಪಿಂಗ್ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವ ಸೂಚನೆಯನ್ನು ಅಂದಿಸಿಕೊಳ್ತಾ ಇದ್ದಾವೆ. ಸುಂದರತೆಯ ಚೆಂಡು ತನ್ಮೂಲಕ ಮಹೇಶ್ ಅವರಿಗೆ ಮತ್ತೊಂದು ಒದ್ದರಿ ತನ್ನ ಮಡಿಲಿಗೆ ಅವರು ಸುರಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಅನುಭವದ ಎಸೆತಗಾರ ತನ್ನ ಅನುಭವದ ಎಸೆತಗಾರಿಕೆ ಮುಖಾಂತರವಾಗಿ ಒಟ್ಟುಗಳಿಗೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಿನ್ನೆ ಪಂದ್ಯಾಟದಲ್ಲಿ ಬಹಳಷ್ಟು ವಿಸ್ತರಣೆ ಎಸೆತಗಾರಿಕೆಯನ್ನು ಮಾಡಿದ್ರು ಕೂಡ ಇವಾಗ ತನ್ನ ಎಸೆತಗಾರಿಕೆಯ ಹಿಡಿತವನ್ನು ಹಿಡಿದುಕೊಡ್ತಾ ತನ್ನ ತಂಡಗ ಜಯದ ಹಾದಿಯನ್ನು ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ಸುಲಭವಾಗಿ ಮಾಡಿಕೊಡ್ತಾ ಇದ್ದಾರೆ. ಕನಿಷ್ಠ ಮೊತ್ತವನ್ನು ಒಂದು ಹಂತದಲ್ಲಿ ಕಲೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಮಹೇಶ್ ಅವರು RCB ತಂಡದ ಹೊಸ ಆಟಗಾರ ಅಂಕಣಕ್ಕೆ ಎಂಟ್ರಿಯನ್ನು ನೀಡಿಕೊಡ್ತಾ ಇದ್ದಾರೆ. ನವೀನ್ ರವರು ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಚೆಂಡು ಮತ್ತೆ ಡಾಟ್ ಅಂಡ್ ಡೆಲಿವರಿ ಬರ್ತಾ ಇದೆ. ಚಿಕ್ಕಮಗಳೂರು ಎಸೆತಗಾರಿಕೆಗಳು ದಾಖಲಾಗ್ತಾ ಇದೆ. ಸುಂದರತೆ ಆಟ ಬಿರುಸಿನ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಟ್ರು. ಆಟ್ರಿಕ್ ಔದಾರ್ಯಗಳಾಘಾತ ತನ್ಮೂಲಕ ತನ್ನ ವಿಜೃಂಭಣೆ ಡ್ಯಾನ್ಸಿಂಗ್ ರೂಪದ ವಿಜೃಂಭಣೆ ತೋರ್ಪಡಿಸ್ತಾ ಇದ್ದಾರೆ. ಅಭಿನಂದಿಸಿಕೊಳ್ತಾರೆ. ಹಿರಿಯ ಆಟಗಾರರಿಗೆ ಯುವ ಆಟಗಾರರೆಲ್ಲರೂ ಕೂಡ ತನ್ನ ಎಸೆತಕ್ಕೆ ಸಿಲುಕಿಕೊಂಡು ಔದಾರ್ಯನ ಒಪ್ಪಿಸಿಕೊಂಡು ಬ್ಯಾಕ್ ಟು ಫವಿಲ್ ಆಟವನ್ನು ಆಡ್ತಾ ಇದ್ದಾರೆ. ಔದಾರ್ಯಾಘಾತ ಹ್ಯಾಟ್ರಿಕ್
ಒದ್ದರಿಗಳಾಘಾತ 36. ಏನು ಕೂಡ ಅಂತಿಮ 6 ಚೆಂಡಿನ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಮೂವತ್ತಾರು ತಂಡದ ಒಟ್ಟಾರೆ ಒಟ್ಟುಗಳು 36. ತನ್ಮೂಲಕ ಕಿಶನ್ ಎಸೆತಗಾರಿಕೆ ನೀಡಿಕೊಟ್ರು. ಕಿಶನ್ ಎಸೆತಕ್ಕಂತ ಮೊದಲ ಎಸೆತ ಸ್ಲೋವರ್ ಆಗಿ ಡಿಪ್ ಆಗ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಕವರ್ಸ್ ಭಾಗದಲ್ಲಿ ದಾಖಲಿಸಿಕೊಂಡ್ರು. ದಾಖಲಾತಿ ಬರುವುದರ ಮುಖಾಂತರವಾಗಿ ಒಂದು ಓಟುಗಳ ಸೇರ್ಪಡೆ. ಇವಾಗ ಇನ್ನು ಕೂಡ 5 ಎಸೆತ ಬಾಕಿ ಉಳಿತಾ ಇದೆ. ತಂಡದ ಒಟ್ಟಾರೆ ಓಟುಗಳು 37. 37ಕ್ಕೆ ಸಾಗಿಕೊಳ್ತಾ ಇದೆ. ಎರಡನೇ ಬಾರಿ ತನ್ಮೂಲಕವಾಗಿ ಒದ್ದರಿ ಆಘಾತಕ್ಕಾಗಿ ಮನವಿಗಳು ಬರ್ತಾ ಇದೆ. ಮೂರನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. ಸರ್ ಲೈವ್ ಬರ್ತಾ ಇದೆ ಸರ್. ಒದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಅವ್ರ ತೀರ್ಪುಗಳು ಬರ್ತಾ ಇದೆ. ಈ ತನ್ಮದೆ ಮತ್ತೆ ಮೂರನೇ ಅಂಪೈರ್ ತೀರ್ಪನ್ನು ನೀಡಿಕೊಂಡಿರ್ತಕ್ಕಂಥ ಅಲ್ಲಿ ಅವರಿಗೆ ಅಭಿನಂದಿಸಿಕೊಳ್ತಾ ಅಂಕಣ ಒಳಭಾಗದಲ್ಲಿ ಮತ್ತೆ ಜರುಗಿಕೊಳ್ತಾ ಇದ್ದಾರೆ. ಕಿಶಾನ್ ಮಾಡಿರ್ತಕ್ಕಂಥ ಎಸೆತಗಾರಿಕೆ ಮತ್ತೊಂದು ಒದ್ದರಿಗಳ ಆಘಾತ. ಬಹಳಷ್ಟು ವೇಗದ ಚೆಂಡು ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಟಿಪ್ ಕ್ಯಾಚ್ ರೂಪದ ಒದ್ದರಿಗಳನ್ನೆಲ್ಲ ಕುರುಡ್ತಾ ಇದೆ. ಇನ್ನೂ ಕೂಡ ಸ್ಥಿರತೆ. ಅಂತಿಮ ಉದ್ದರಿ ಮಾತ್ರ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ವೇಗದ ಚೆಂಡು. ಚೆಂಡಿಗೆ ವೇಗವನ್ನು ನೀಡಿಕೊಟ್ಟರು. ವೇಗವನ್ನು ಪಡೆದುಕೊಂಡಿರ್ತಕ್ಕಂಥ ಚೆಂಡು ಗುಣದ ಹಿಂಬದಲ್ಲಿ ಸುರಕ್ಷಿತವಾಗಿ ಗೋಟ್ರಾಕ್ಷರ ಕೈ ಸೇರ್ಪಡೆ ಮುಖಾಂತರವಾಗಿ ಓಟುಗಳಿಗೆ ಅವಕಾಶ ನೀಡಿಕೊಡ್ತಾ ಇಲ್ಲ. ಚಿಕ್ಕಮದರ ಎಸೆತಗಾರಿಕೆಗಳು ಬರ್ತಾ ಇಲ್ಲ. ಜೆಬಿಸಿಸಿ ಮತ್ತು ಸಿಬಿಆರ್ ಟೈಟನ್ಸ್ ಟಾಸ್ ಪ್ರಕ್ರಿಯೆ ಬರಬೇಕು. ಸಿಬಿಆರ್ ಟೈಟನ್ಸ್ ಮತ್ತು ಜೆಬಿಸಿಸಿ ಎರಡು ತಂಡದ ನಾಯಕರು ಟಾಸ್ ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವ ಸೂಚನೆ ರವಾನಿಸಿಕೊಳ್ತಾ ಇದ್ವಿ. ಲಾಸ್ಟ್ ಕಾಲ್ ನೀಡಿಕೊಡ್ತಾ ಇದ್ವ. ಕೊನೆಯ ಕರೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಮತ್ತೆ ಒಟ್ಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬೇಯಿಸುವಂತಹ ಪ್ರಯತ್ನಗಳು ಮಾತ್ರ ಸಾಕ್ತಾ ಇದೆ ಹೊರತುಪಡಿಸಿ ಓಟಗಳನ್ನು ದಾಖಲಿಸಿಕೊಳ್ತಾ ಇಲ್ಲ. ಇವಾಗ ಕೊಂಚ ಮಟ್ಟಿಗೆ ಮೇಲುಗೆಯನ್ನು ARC ತಂಡ ದಾಖಲಿಸಿಕೊಳ್ತಾ ಇದೆ. ಛೋಟೆ ಬಾಬು ಇವರ ನೇತೃತ್ವದ ಒಂದು ವ್ಯವಸ್ಥಿತ ಆಟಗಾರನನ್ನು ಮಾಡಿಕೊಂಡ ಒಂದು ಸಂಘಟನೆ ಇವತ್ತಿಗೆ ARC ತಂಡವಾಗಿ ರೂಪಿತವಾಗಿ ಮೇಲುಗೆಯನ್ನು ಎರಡನೇ ಪಂದ್ಯಾಟದಲ್ಲಿ ತೋರ್ಪಡೆಯನ್ನು ನೀಡಿಕೊಳ್ತಾ ಇದೆ. ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ಊಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚಿಕ್ಕಮದರ ಎಸೆತಗಾರಿಕೆಗಳು ಬರ್ತಾ ಇದೆ. ತನ್ಮದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯ 8 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 37ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ವಿರುದ್ಧಾರ್ಥಕ ತಂಡ
38 ಓಟವನ್ನು ದಾಖಲಿಸಬೇಕಾಗ್ತದೆ. ಆರಂಭಿಕ ಪಂದ್ಯಾಟದಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸಿಕೊಂಡಿರ್ತಕ್ಕಂಥ RCB ತಂಡ ಅದು ಯಾವ ರೀತಿಯ ಎಸೆತಗಾರಿಕೆ ವಿಭಾಗವನ್ನು ಕಂಡುಕೊಳ್ತದೆ ನೋಡಬೇಕಷ್ಟೇ. ಒಂದು ಹಂತದಲ್ಲಿ ದಾಂಡಿಗೆತನ ಮಾಡಿರ್ತಕ್ಕಂಥ ತಂಡ ಕ್ಷೇತ್ರರಕ್ಷಣೆ ಮಾಡುತ್ತದೆ. ಕ್ಷೇತ್ರರಕ್ಷಣೆ ಮಾಡಿರ್ತಕ್ಕಂಥ ತಂಡ ದಾಂಡುಗಾರಿಕೆ ವಿಭಾಗಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿರುವ ಸೂಚನೆ ಹಂಚಿಕೊಳ್ತಾ ಇದೆ. ಅಲ್ಲಿ ಶೀಘ್ರತೆಯಲ್ಲಿ ಮುಂದಿನ ಪಂದ್ಯಕ್ಕೆ ಟಾಸ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ದಯವಿಟ್ಟು ಎರಡು ತಡ ನಾಯಕರು ಅಲ್ಲಿ JBCC ಕಪ್ತಾನ ಕ್ಯಾಪ್ಟನ್ ಹಾಗೂ ಟೈಟನ್ಸ್ ಕ್ಯಾಪ್ಟನ್ ಟಾಸ್ ಪ್ರಕ್ರಿಯೆ ಭಾಗವಹಿಸಿ ದಯವಿಟ್ಟು ಶೀಘ್ರತೆಯಲ್ಲಿ CBA ಟೈಟನ್ಸ್ ಕ್ಯಾಪ್ಟನ್ ಮೂವತ್ತ ಓಟವನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ತಂಡ ಆರಂಭಿಕ ಹಂತದ ಆರಂಭಿಕ ಚೆಂಡು ತನ್ಮೂಲಕ ಒಂದರ ಬದಲಾಗಿ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಎರಡರ ಬದಲಾಗಿ ಮೂರನೇ ಓಟ ಯಶಸ್ವಿ ಪೂರ್ವಕವಾಗಿ 3 ಓಟಗಳ ಸೇರ್ಪಡೆ ಬರ್ತಾ ಇದೆ. ಇವಾಗ ಆರಂಭಿಕ 38 ಓಟವನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ತಂಡ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ತನ್ಮೂಲಕ ಎಕ್ಸ್ಟ್ರಾ ಕವರ್ಸ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಆರಂಭಿಕ ಪಂದ್ಯಾಟದಲ್ಲಿ 38 ಓಟದ ಚೇಸಿಂಗ್ ಅನ್ನು ಮಾಡಬೇಕಾಗಿರ್ತಕ್ಕಂಥ ಕಿಶೋರ್ ಮತ್ತು ಪ್ರೇಮ್ ಇವಾಗ ಆರಂಭಿಕ ಹಂತದ ಬಿರುಸಿನ ಭರವಸೆಯಿಂದ ಹೊಡೆತಗಳು ರಿವರ್ಸ್ ಶಾಟ್ ದಾಖಲಾತಿಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ರಿವರ್ಸ್ ಶಾಟ್ ಅನ್ನು ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ ಕಿಶೋರ್ ಮತ್ತೆ ಸ್ಟ್ರೈಕರ್ ಪಡೆದುಕೊಳ್ತಾ ಇದ್ದಾನೆ.
ಗುರು ಎಸೆತಕ್ಕಂತ ಎಸೆತ ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ತನ್ಮೂಲಕ ಲಾಂಗ್ ಲೆಗ್ ಸೀಮಾರಕ್ಕೆ ಅವರ ಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಆಕರ್ಷಕ ಬಣದ ಬೌಂಡ್ರಿಗಳು ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಇನ್ನೂ ಕೂಡ ಚಾಲ್ತಿಯ ಪವರ್ ಪ್ಲೇ ಒಳಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆ ಆಡೋದ್ರ ಮುಖಾಂತರವಾಗಿ 11ಕ್ಕೆ ಸಾಗ್ತಾ ಇದೆ. 3 ಚೆಂಡಿನ ಮುಕ್ತಾಯದ ಬಳಿಕ ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. ಮತ್ತೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉದರಿ ಆಘಾತಕ್ಕಾಗಿ ಮನವಿಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಗುಟ್ರದ ಗಾರುಡಿತನವನ್ನು ತೋರ್ಪಡಿಸಿರ್ತಕ್ಕಂಥ ಗುಟ್ರಕ್ಷಕ ಒಂದು ಹಂತದಲ್ಲಿ ದಾಂಡುಗಾರನಿಗೆ ಒಂದು ಭಯದ ಕರೆಗಂಟೆ ನೀಡಿಕೊಟ್ರು. ಇವಾಗ ಮತ್ತೆ ಗುರೂರವರು ನೆಗೆತವನ್ನು ಕೊಟ್ಟರು. ನೆಗೆತವನ್ನು ಕೊಟ್ಟಿರ್ತಕ್ಕಂಥ ಚೆಂಡು ಪಿಚ್ ಆಗಿರ್ತಕ್ಕಂಥ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟ್ಗಳ ಸೇರ್ಪಡೆ ಬರ್ತಾ ಇದೆ. ತಂಡದ ಒಟ್ಟಾರೆ ಓಟ್ಗಳು 12ಕ್ಕೆ ಸಾಗ್ತಾ ಇದೆ. ಮುಂದಿನ ಟಾಸ್ ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ಜೆಬಿಸಿಸಿ ಮತ್ತು ಸಿಬಿಆರ್ ಟೈಟನ್ಸ್ ಎರಡು ತರದ ನಾಯಕರು ಬರಬೇಕು. ಸಿಬಿಆರ್ ಟೈಟನ್ಸ್ ಮತ್ತು ಜೆಬಿಸಿಸಿ ಎರಡು ತಂಡದ ನಾಯಕರು ಟಾಸ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಎನ್ನುವ ಸೂಚನೆ ಹಂಚಿಕೊಳ್ತಾ ಇದ್ವ. 12ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಓಟುಗಳು 12. ಇವಾಗ ಸಾಧ್ಯದ ಪರಿಸ್ಥಿತಿ ಆರಂಭಿಕ ಹಂತದ ಪವರ್ ಪ್ಲೇ 6 ಚೆಂಡಿನ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಬಹಳಷ್ಟು ವ್ಯವಸ್ಥಿತ ಪಂದ್ಯಾಗುಟದಲ್ಲಿ ತನ್ನ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಸುಂದರತೆ ಹೊಡೆಯುತ್ತಾ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಮತ್ತೆ ಸ್ವಿಫ್ಟ್ ಶಾಟ್ ಹೊಡೆಯುವ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. 1ರ ಬದಲಾಗಿ 2, 2ರ ಬದಲಾಗಿ 3ರನೇ ಓಟ. 3ರನೇ ಓಟಕ್ಕೆ ಪ್ರಯತ್ನ ಪಟ್ಕೊಟ್ರು. ಬೌಂಡ್ರಿ ಚೆಕಿಗಾಗಿ 3ರನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೇ. ಒಂದು ಹಂತದಲ್ಲಿ 4 ಓಟಗಳ ಹೆಚ್ಚಳಿಕೆ ARC ತಂಡಕ್ಕೆ ಬಂದ್ರೆ ಕೊಂಚ ಓಟಗಳ ದಾಖಲಾತಿ ಬರ್ತದೆ. ಇಲ್ಲದಿದ್ರೆ ಕೊಂಚ ಎಸೆತಗಾರರಿಗೆ ಸುಲಭವಾಗಿ ಬರ್ತದೆ. ಯಾವುದೇ ರೀತಿಯ ಬೌಂಡರಿಗಳು ಬರುವುದಿಲ್ಲ. 3 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಬಡಿಯನ್ನು ಸೇರಿಕೊಳ್ತಾ ಇದೆ. 15 ಓಟ ತಂಡದ ಒಟ್ಟಾರೆ ಓಟಗಳು 15. ಸುಂದರತೆ ಹೊಡೆಯುತ್ತಾ ತನ್ಮೂಲಕ ಬ್ಯಾಕ್ ಟು ಬೌಲರ್ ಆಡದ ಪ್ರದರ್ಶನಗಳು ಸಾಗ್ತಾ ಇದೆ. 1ರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ಉತ್ತಮ ರೀತಿಯ ಕ್ಷೇತ್ರಾಕ್ಷಣ ಸ್ವರೂಪ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಚೆಂಡುಗಳು ಬರ್ತಾ ಇದೆ. ಓಟಗಳಿಗೆ ನಿಗದಿತವಾಗಿ ಬೀಳ್ತಾ ಇದೆ. ಮತ್ತೆ ಗೌತಮ್ ಎಸೆತಕ್ಕಂಥ ಎಸೆತ ತನ್ಮೂಲಕ ಗಾಲಿ ಪಾಯಿಂಟ್ ಭಾಗಕ್ಕೆ ದಾಖಲಿಸುವಂತಹ ಪ್ರಯತ್ನಗಳು. 1 ಓಟಗಳ ಸೇರ್ಪಡೆ ಬರ್ತಾ ಇದೆ. 20 ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. 18ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಓಟಗಳು 18. ಚೆಕ್. ಟಾಸ್ ಪ್ರಕ್ರಿಯೆಯನ್ನ ಶ್ರೀಧರ್ ರವಿ ಹಾಗೂ ಪ್ರಶಾಂತ್ ರೆಡ್ಡಿ ಅವರು ನಡೆಸ್ಕೊಳ್ಬೇಕು ಅಂತ ಕೇಳಿದ್ದೇವೆ. ಪ್ರಶಾಂತ್ ರೆಡ್ಡಿ ಹಾಗೂ ರವಿ
ಆಯೋಜಕರಲ್ಲಿ ಸಂಘಟಕರಲ್ಲಿ ಇಬ್ಬರು ದ್ವೈತ್ಯ ಪ್ರತಿಭೆಗಳು ರವಿ ಹಾಗೂ ಪ್ರಶಾಂತ್ ರೆಡ್ಡಿರವರ ದಿವ್ಯ ಹಸ್ತದಿಂದ ಈಗ ಟಾಸ್ ಪ್ರಕ್ರಿಯೆ ಪ್ರಾರಂಭಗೊಳ್ಳುತ್ತದೆ. ಈತನ ಮೂಲಕ ಮಿಡ್ ವಿಕೆಟ್ ಷಟ್ಕ. ಟಾಸ್ ಪ್ರಕ್ರಿಯೆ ವೇದಿಕೆ ಮುಂಭಾಗದಲ್ಲಿ ನಡೀತಾ ಇದೆ. ಜೆಬಿಸಿಸಿ ಹಾಗೂ ಸಿಬಿಆರ್ ಟೈಟಾನ್ಸ್ ನಡುವೆ ಟಾಸ್ ಪ್ರಕ್ರಿಯೆ ದಿನದ 2ನೇ ಪಂದ್ಯಕ್ಕೆ ಟಾಸ್ ಮಾಡ್ತಾ ಇದ್ದಾರೆ ರವಿ ಹಾಗೂ ಪ್ರಶಾಂತ್ ರೆಡ್ಡಿರವರು. ಟಾಸ್ ಅನ್ನ ಗೆದ್ದಂತ ಸಿಬಿಆರ್ ತಂಡ ತನ್ನ ನಿರ್ಣಯ ತಿಳಿಸಬೇಕು. ದಯವಿಟ್ಟು ಫೀಲ್ಡಿಂಗ್ ಹಾಕುವಂತದೆ. ಸಿಬಿಆರ್ ಟೈಟನ್ಸ್ ಟಾಸ್ ಅನ್ನ ಗೆದ್ದು ಫೀಲ್ಡಿಂಗ್ ಹಾಕುವಂತದೆ. ಈತನ ಮೂಲಕ ವಿಜಯ ಆಧಾರವಾದ ಸ್ಥಾನವನ್ನು ಅಲಂಕರಿಸಲು ಚೋಟೆ ಬಾಬುರವರ ಮಾಲೀಕತ್ವದ ತಂಡ ದಾಪುಗಾಲು ನೀಡ್ತಾ ಇದೆ. ಸ್ವಿಚ್ ಇಟ್ಗೆ ಬರೋದು ಎಕ್ಸ್ಟ್ರಾ ಕವರ್ ಮೂಲಕ 2 ಓಟ್ಗಳನ್ನು ಬಿಟ್ಕೊಟ್ರು. ಓವರ್ನ ತಂಡದ ಮೊತ್ತ ಸ್ಕೋರ್ ಪ್ಲೀಸ್ 26ಕ್ಕೆ ತಲುಪ್ತಾ ಇದೆ. ತಂಡದ ಒಟ್ಟಾರೆ ಓಟ್ಗಳು 26. ನವೀನ್ ಸಿದ್ಧಗಾರಿಕವಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಟಾಪ್ ಎಡ್ಜ್ ಆಗ್ತಾ ಇದೆ. ಟಾಪ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು ಮಿಡೋನ್ ವಿಭಾಗದಲ್ಲಿ ಕ್ಯಾಚ್ ಔಟ್ ರೂಪದ ಉದ್ದರಿಗಳು ನೆಲಕ್ಕಿಡ್ತಾ ಇದೆ. ಆರಂಭಿಕ ಕೊಂಡಿ ಕಳಿಸಿ ಬೀಳ್ತಾ ಇದೆ. ಇನ್ನೂ ಕೂಡ ಭರವಸೆಯಿಂದ ಹೊಡೆತಗಳನ್ನು ನೀಡಿರ್ತಕ್ಕಂಥ ಆಟಗಾರ ಕಿಶೋರ್. ಇನ್ನೂ ಕೂಡ ಭರವಸೆಯಿಂದ ಹೊಡೆತಗಳನ್ನು ನೀಡಿರ್ತಕ್ಕಂಥ ಕಿಶೋರ್ ಇನ್ನೂ ಕೂಡ ಜೀವಂತವಾಗಿ ಅಂಕಣ ನಡಭಾಗದಲ್ಲಿ ಉಳಿದ್ರೆ ಇವಾಗ ಕಿಶಾನ್ ಅಂಕಣ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ARC ಪರವಾಗಿ ಅಂಕಣ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಿನ್ನೆಯ ದಿನದಲ್ಲಿ ಸೋಲನ್ನು ಕಂಡಿದ್ರು ಕೂಡ ಜಯಿಸಬಲ್ಲ ಪಂದ್ಯಾಟದಲ್ಲಿ ತನ್ನ ಪ್ರತಿಭೆಯ ಮುಖಾಂತರವಾಗಿ ಜಯವನ್ನು ದಾಖಲಿಸಲಿಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ಇನ್ನು ಜಯಕ್ಕಾಗಿ ಇನ್ನೂ ಕೂಡ 35 ಎಸೆತ 12 ಓಟ್ಗಳು ಬರಬೇಕಾಗ್ತದೆ. ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ಮತ್ತೆ ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ದಬ್ಬುವಂತಹ ಪ್ರಯತ್ನಗಳು. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. 2 ಓಟಗಳ ಪೂರ್ವೈಕೆ ಬರುತ್ತಾ ಇದೆ. 2 ಓಟಗಳ ಪೂರ್ವೈಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವಳಿ ಓಟಗಳ ಪೂರ್ವೈಕೆ ಬರ್ತಾ ಇದೆ. ಈ ತನ್ಮದೆ 2 ಓಟಗಳ ಸೇರ್ಪಡೆ. ಇನ್ನು ಜಯಕ್ಕಾಗಿ 10 ಓಟ್ಗಳು ಬರಬೇಕಷ್ಟೇ. ತನ್ಮದೆ ಮಿಡ್ ವಿಕೆಟ್ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಬೆಗ್ 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 ಸಿಕ್ಸ. ಓ ರೋಟದ ಸೇರ್ಪಡೆ. ಇನ್ನು ಜಯಕ್ಕಾಗಿ 4 ಓಟಗಳು ಬರಬೇಕಾಗ್ತದೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆ ಮುಖಾಂತರವಾಗಿ ತನ್ನ 50ವರೆಗೆ ರನ್ ರೇಟಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಜಾಣವಯುತ ಸಮಾಲೋಚನೆ ನೀಡಿಕೊಟ್ಟಿರ್ತಕ್ಕಂಥ ಚೋಟೆ ಬಾಬುನ ಆಟಗಾರರೆಲ್ಲರೂ ಕೂಡ ಕಿಶಾನ್ ದಾಂಡಿನ ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿಕೊಂಡ್ರು. ಇವಾಗ ಮತ್ತೆ ಪೂರ್ಣಾಂತರವಾಗಿ ಬೀಳ್ತಾ ಇದೆ. 1 ಓಟಗಳ ಪೂರೈಕೆ ನೇರಗುರಿ ಸಾಗ್ತಾ ಇತ್ತು. ನೇರ ಗುರಿಯನ್ನು ಸಾಗುವುದರ ಮುಂಚಿತವಾಗಿ 1 ಓಟಗಳ ಪೂರೈಕೆ ಬರ್ತಾ ಇದೆ. 20 ಓಟಗಳ ಪೂರೈಕೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು ಸುಂದರತೆಯ ಚೆಂಡು ತನ್ಮೂಲಕ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ದಾಖಲಿಸಿಕೊಂಡ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. 1ರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ಇನ್ನು ಕೂಡ ಜಯಕ್ಕಾಗಿ 1 ಓಟಗಳು ಬರಬೇಕಾಗ್ತದೆ. ಪಂದ್ಯಾಟ ಸಮಬಲಗೊಂಡಿದೆ. ಗಮನಿಸಿಕೊಳ್ಳಿ, ಪಂದ್ಯಾಟ ಸಮಬಲಗೊಳ್ತಾ ಇದೆ.
CBR ಟೈಟನ್ಸ್ ಪ್ಲೇಯಿಂಗ್ 11 ತಂದುಕೊಡಿ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಔಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟ ಈಗಾಗಲೇ ಸಮಬಲಗೊಳ್ತಾ ಇದೆ. ಜಯಕ್ಕಾಗಿ ಒಂದು ಔಟ್ಗಳು ಬರಬೇಕಾಗ್ತದೆ. CBR ಟೈಟನ್ಸ್ ನ ಪ್ಲೇಯಿಂಗ್ 11 ತಂದು ಕೊಡಬೇಕು. ಅತಿಕ್ರಮಣ ಓಟಗಳು ಏತನ್ಮದೆ ಪಂದ್ಯಾಟವನ್ನು ಜಯಿಸಿಕೊಡ್ತಾ ಇದೆ. ARC ತಂಡ RCB ತಂಡವನ್ನು ಮಡಿಸುವುದರ ಮುಖಾಂತರವಾಗಿ ವಿಜಯ ದುದುಂಬಿಯನ್ನು ಬಾರಿಸಿಕೊಡ್ತಾ ಇದೆ. ಅಭಿನಂದಿಸಿಕೊಳ್ತಾ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಮಹೇಶ್ ಅವರು 2 ಓವರ್ಗಳಲ್ಲಿ ಸತತ 4 ಉದ್ದರಿಗಳನ್ನು ಕಬಳಿಸಿಕೊಂಡಿರ್ತಕ್ಕಂಥ ಓರ್ವ ಹಿರಿಯ ಆಟಗಾರರು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಮುಖ್ಯ ವೇದಿಕೆ ಬಳಿ ಆಗಮಿಸಿಕೊಳ್ಬೇಕು. ಇವರು ಪಂದ್ಯಾಕೂಟದ ವ್ಯವಸ್ಥಾಪಕರಾಗಿದ್ರು ಕೂಡ ಆಟಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ಇವಾಗ ಪರಾಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಭಿನಂದಿಸಿಕೊಳ್ತಾ ಮುಂದಿನ ಟಾಸ್ ಕಾರ್ಯಕ್ರಮ ವಿಜೃಂಭಣೆ ಜಯವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರರು